ಅಂತೂ ಇಂತೂ ಡ್ಯಾಮ್ನಿಂದ ಹೊರ ಬಂದು ಮತ್ತೆ ಬೈಕ್ ತಗೊಂಡು ಜೈ ಅಂತ ಹೋಗಿ ಸ್ಟಾರ್ಟ್ ಮಾಡಿದೀವಿ. ಸಾಕು 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 ನಮ್ಮನ್ನ ಈ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಓದಂಗ್ ಹೋಗ್ತಿರಲ್ಲ ಒಂದೇ ಬಿಟ್ಟು ಬಿಟ್ಟು ಮಾತಾಡ ಬಿಟ್ಟು ಬಿಟ್ಟು ವಾರ್ತೆ ಓದ್ತೀಯಾ. ಹಂಗೆ ಕ್ಯಾಮ್ರಾನ ಕೆಳಗಡೆಯಿಂದ ಮೇಲ್ಗಡೆ ಎತ್ತು ನೋಡಿದ್ರೆ ಕಳ್ಳರು ಎಲ್ಲೋ ಇದ್ದವ್ರು ಇಲ್ಲಿಗೆ ಬಂದ್ಬಿಟ್ಟವ್ರೆ. ಯಾಕಷ್ಟು ಸ್ಪೀಡ್ ಹೋಗ್ತೀರಾ ಅಂತ ಕೇಳಿದ್ರೆ ಕೆಲಸ ಇದೆ ಅಂದ್ರು. ನೀಲಿ ಟಾಯ್ಲೆಟ್ ಗಾಗಿ ಕೆಂಪು ಬಾತ್ರೂಮ್ ಗಾಗಿ ಇದೇ ಕೆಲಸ ಇದ್ರೆ ಇರ್ಬೋದು, ಹೇಳಕ್ಕಾಗಲ್ಲ. ನೋಡ್ತಿದ್ದಂಗೆ ನಮ್ಮನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗೇ ಬಿಟ್ರು. ಕೆಲಸ ಇದೆ ಅಂತ ಹೋದವ್ರು ಎಲ್ಲಿಗೆ ಹೋದ್ರು ಅಂತ ಬೈಕ್ ಹೊಡಿಯೋನ್ ಕೇಳಿದ್ರೆ ಅವ್ನು ಹಿಂಗ ಅಂದ್ಬಿಟ್ಟ. ನನ್ ಗೊತ್ತಿಲ್ಲಪ್ಪ, ಮಾಹಿತಿ ಇಲ್ಲ, ನನ್ ಕೇಳಿದ್ರೆ ನಾನು ಏನಂತ ಹೇಳಿ ನಾನು. ಅಂತ ಇಂತೂ ಹುಲಿಗಿ ಬಂತು ಅಂತೇಳಿ ಖುಷಿಯಾಗಿದ್ವಿ. ಆದ್ರೆ ಪೊಲೀಸರು ನಮ್ಮ ಬೈಕ್ನ ಒಳಗಡೆ ಬಿಡ್ಲೇ ಇಲ್ಲ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ನೋಡಿ ನಮ್ಮ ಹುಡುಗರು ಒಂದು ದಾರಿ ಹುಡುಕವ್ರೆ. ರೂಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ನೀವೊಂದ್ಸಲ ಬಂದು ಹೋಗಿ. ಆದ್ರೆ ನಮ್ಮನ್ನ ಅಟ್ಮಾರಿ ಈ ಜಾತ್ರೆ ಒಳಗೇನೆ ಗಾಡಿ ನುಗ್ಗಿಸ್ತಾನೆ. ಇಲ್ಲಿ ನೋಡಿ ಗೈಸ್, ನಮ್ಮ RCB ಬಾಯ್ಸ್ ಬೈಕ್ನ ಅಲ್ಲೇ ಪಾರ್ಕ್ ಮಾಡಿ ದರ್ಶನಕ್ಕೆ ಅಂತ ನಡ್ಕೊಂಡು ಹೋಗ್ತಿದೀವಿ ನೋಡಿ. ನಮ್ ರಘು ಮನದಾಳದ ಮಾತುಗಳನ್ನ ಕೇಳಿ ಸ್ವಲ್ಪ. ಆಗ ಇವರು ಮೇಲಿಂದ ಇಳಿದು ಬರ್ತಾ ಇದ್ರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಮ್ಮ ಬಾಯ್ಸು ತೆಂಗಿನಕಾಯಿ ತಗೊಳ್ತೀನಿ ಅಂದ್ರು. ಹಂಗೆ ತೆಂಗಿನಕಾಯಿ ತಗೊಂಡು ಆಂಜನೇಯನ ವೇಷ ಹಾಕೊಂಡ್ರನ್ನ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋದ್ವಿ. ಸ್ಲಿಪ್ಪರ್ ಬಿಡಕ್ಕೆ ಹೋಗ್ತಿದ್ವಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ದರ್ಶನಕ್ಕೆ ಹೋಗೋ ಟೈಮ್. ನೋಡಿ, ಶಾರ್ಟ್ ಕಟ್ ರೂಟ್ ನಲ್ಲಿ ಹೋಗ್ತಿದ್ದಾರೆ ಇಬ್ರು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆಮೇಲೆ ಊಟಕ್ಕೆ ಅಂತ ಹೋಗಿ ಊಟ ಮುಗಿಸ್ಕೊಂಡು ಸೀದಾ ಮತ್ತೆ ಬೈಕ್ ತಗೊಂಡು ವಾಪಸ್ ಊರಿಗೆ ಬಂದ್ವಿ.